ಗುಬ್ಬಿ ಶಾಸಕರು ಗುತ್ತಿಗೆದಾರರ ಬಳಿ ಲಂಚ ಪಡೆದಿದ್ದರೆ ರಾಜಕೀಯ ನಿವೃತ್ತಿ ಮಿಸ್ಟರ್ ದಿಲೀಪ್ಗೆ ಹುಚ್ಚು ಹಿಡಿದಿದೆ. ಮುಂದಿನ ದಿನಗಳಲ್ಲಿ ಹುಚ್ಚಾಸ್ಪತ್ರೆಗೆ ನಾವೇ ಸೇರಿಸುತ್ತೇವೆ. ಕಾಂಗ್ರೆಸ್ ತಾಲೂಕು ಅಧ್ಯಕ್ಷ ವೆಂಕಟೇಶ್ ಈ ರೀತಿಯಾಗಿ ವಾಗ್ದಾಳಿ ನಡೆಸಿದ್ದಾರೆ. ಗುಬ್ಬಿ ಕ್ಷೇತ್ರದ ಶಾಸಕ ಎಸ್ಆರ್ ಶ್ರೀನಿವಾಸ್ ರವರು ಯಾರಾದರೂ ಗುತ್ತಿಗೆದಾರರ ಬಳಿ ಕಮಿಷನ್ ಅಥವಾ ಲಂಚವನ್ನ ಪಡೆದಿದ್ದರೆ ಶಾಸಕರು ರಾಜಕೀಯ ನಿವೃತ್ತಿ ಪಡೆಯಲಿದ್ದಾರೆ ಅಂತ ಪಂಚ ಗ್ಯಾರಂಟಿ ಯೋಜನೆಯ ತಾಲೂಕು ಅಧ್ಯಕ್ಷ ವೆಂಕಟೇಶ್ ಬಿಜೆಪಿ ಮುಖಂಡ ಎಸ್ಟಿ ದಿಲೀಪ್ ಕುಮಾರ್ ವಿರುದ್ಧ ವಾಗ್ದಾಳಿ ನಡೆಸಿದರು. ಪಟ್ಟಣದ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಹೇಮಾವತಿ ಲಿಂಕ್ ಕೆನಾಲ್ ಕಾಮಗಾರಿ ಗುತ್ತಿಗೆದಾರರಿಂದ ಲಂಚವನ್ನ ಪಡೆದು ಮೋಜು ಮಸ್ತಿ ಮಾಡಲು ಅಮೆರಿಕಕ್ಕೆ ತೆರಳಿದ್ದಾರೆ ಅಂತ ಆರೋಪ ಮಾಡ್ತಾ ಇರುವ ಮಿಸ್ಟರ್ ದಿಲೀಪ್ ಕುಮಾರ್, ನೀನು ಶಾಸಕರು ಯಾವುದೇ ಗುತ್ತಿಗೆದಾರರ ಬಳಿ ಹಣವನ್ನ ಪಡೆದು ಮೋಜು ಮಸ್ತಿ ಮಾಡಲು ಹೋಗಿರುವ ಬಗ್ಗೆ ಸಾಬೀತುಪಡಿಸಿದ್ರೆ ನಾವುಗಳು ಹಾಗೂ ನಮ್ಮ ಶಾಸಕರನ್ನ ರಾಜಕೀಯದಿಂದ ನಿವೃತ್ತಿ ಪಡೆದಿದ್ದೇವೆ ಅಂತ ಬಿಜೆಪಿ ಮುಖಂಡ ಎಸ್ಟಿ ದಿಲೀಪ್ ಕುಮಾರ್ ಆರೋಪಕ್ಕೆ ತಿರುಗೇಟು ನೀಡಿದರು. ಮಾಜಿ ಶಾಸಕ ಚಿಕ್ಕೇಗೌಡರು ಸಾಕಷ್ಟು ಜನಪರ ಕಾರ್ಯಕ್ರಮಗಳನ್ನು ಮಾಡಿದ್ದರಿಂದ ಇಂದಿಗೂ ಸಹ ಅವರ ಹೆಸರು ಪ್ರಚಲಿತದಲ್ಲಿದೆ. ಅಂತಹ ವ್ಯಕ್ತಿಗಳಿಗೆ ಮಸಿ ಬಡಿಯುವ ಕೆಲಸಕ್ಕೆ ಮುಂದಾಗಬೇಡ. ಅವರು ಮಾಡಿರುವ ಜನಪದ ಕಾರ್ಯಗಳನ್ನು ನೀನು ಮಾಡಿ ತೋರಿಸು. ಅದನ್ನ ಬಿಟ್ಟು ಹುಚ್ಚು ನಾಯಿಯಂತೆ ಮಾತನಾಡುವುದನ್ನು ನಿಲ್ಲಿಸಬೇಕು. ಒಕ್ಕಲಿಗ ಸಮಾಜದ ವಿರೋಧಿಯಾದ ದಿಲೀಪ್ ಕುಮಾರ್ ವಿನಾಕಾರಣ ಶಾಸಕರ ಬಗ್ಗೆ ಹಗುರವಾಗಿ ಮಾತನಾಡ್ತಾ ಇರುವುದು ಸರಿಯಲ್ಲ. ಅಮೆರಿಕದಲ್ಲಿ ಒಕ್ಕಲಿಗ ಸಮ್ಮೇಳನಕ್ಕಾಗಿ ಹೋಗಿದ್ದ ಮಾಜಿ ಶಾಸಕರ ಬಗ್ಗೆ ಅನೈತಿಕವಾಗಿ ಮಾತನಾಡಿದ್ದು ಮತ್ತೆ ಜೈಲು ಸೇರುವ ಪರಿಸ್ಥಿತಿ ಎದುರಿಸಬೇಕಾಗುತ್ತೆ ಅಂತ ಆಕ್ರೋಶ ವ್ಯಕ್ತಪಡಿಸಿದರು. ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಯಲ್ಲಿ ಒಂದಾದ ಶಕ್ತಿ ಯೋಜನೆಯಡಿಯಲ್ಲಿ ಮಹಿಳಾ ಸರ್ಕಾರದ ಮಹತ್ವಾಕಾಂಕ್ಷೆಯಾದ ಮಹಿಳಾ ಸಬಲೀಕರಣ ಉತ್ತೇಜನಕ್ಕೆ ಪ್ರತಿ ತಾಲೂಕಿನಲ್ಲಿ ಬಸ್ ನಿಲ್ದಾಣದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಸಿಹಿ ಹಂಚುವ ಮೂಲಕ ಕಾರ್ಯಕ್ರಮ ನಡೆಸುವಂತೆ ಸರ್ಕಾರದ ಗ್ಯಾರಂಟಿ ಯೋಜನೆಯ ಅಧ್ಯಕ್ಷರಾದ ಎಚ್.ಆರ್. ರೇವಣ್ಣನವರು ಸಂದೇಶವನ್ನು ಕಳುಹಿಸಿದ್ದು, ಅವರ ಸೂಚನೆ ಮೇರೆಗೆ ದಿನಾಂಕ 14ರಂದು ಬೆಳಗ್ಗೆ 10ಕ್ಕೆ ಪಟ್ಟಣದ ಬಸ್ ನಿಲ್ದಾಣದಲ್ಲಿ ಸಾರ್ವಜನಿಕರು ಹಾಗೂ ಶಕ್ತಿ ಯೋಜನೆಯ ಪ್ರಯೋಜನ ಪಡೆದ ಫಲಾನುಭವಿಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮದ ಯಶಸ್ವಿಗೆ ಸಹಕರಿಸಬೇಕು ಅಂತಲೂ ಕೂಡ ಈ ಸಂದರ್ಭದಲ್ಲಿ ತಿಳಿಸಿದ್ದಾರೆ. ಡೆಪಾಸಿಟ್ ಸಮಸ್ಯೆಯಿಂದ ಹೊಸ ಬಸ್ ಸಂಚಾರ ಮಾಡುವುದಕ್ಕೆ ಇನ್ನು 6 ತಿಂಗಳು ಅಥವಾ ವರ್ಷಗಳಲ್ಲಿ ಈ ಸಮಸ್ಯೆ ಬಗೆಹರಿಸುತ್ತೇವೆ. ಈಗಾಗಲೇ ಬಸ್ ಡಿಪೋ ನಿರ್ಮಾಣಕ್ಕೆ 5 ಎಕರೆ ಜಮೀನು ಹೇರೂರು ಸಮೀಪದ ರೇಷ್ಮೆ ಇಲಾಖೆಯ ಆವರಣದಲ್ಲಿ ಜಾಗವನ್ನು ಮೀಸಲಿರಿಸಲಾಗಿದೆ. ಶೀಘ್ರದಲ್ಲಿ ಬಸ್ ಡಿಪೋ ನಿರ್ಮಾಣ ಕಾಮಗಾರಿ ಅನುಷ್ಠಾನಗೊಳ್ಳಲಿದೆ. ಬೆಳಗ್ಗೆ 7ರಿಂದ 10 ಗಂಟೆಯ ಒಳಗೆ ಬರುವ ಶಿವಮೊಗ್ಗದಿಂದ ಬೆಂಗಳೂರು ಮಾರ್ಗದ ಬಸ್ಗಳಲ್ಲಿ ಸಾರ್ವಜನಿಕರಿಗೆ ಯಾವುದೇ ರೀತಿ ತೊಂದರೆ ಮಾಡದೆ ನಿಲ್ಲಿಸಿ ಹತ್ತಿಸಿಕೊಳ್ಳಬೇಕು. ಮಕ್ಕಳು ವಿದ್ಯಾರ್ಥಿನಿಯರು ಅಂತ ನಿರ್ಲಕ್ಷ್ಯ ಮಾಡದೆ ಕಡ್ಡಾಯವಾಗಿ ಬಸ್ ನಿಲ್ಲಿಸತಕ್ಕದ್ದು ಅಂತಲೂ ಕೂಡ ಈ ಸಂದರ್ಭದಲ್ಲಿ ತಿಳಿಸಿದ್ದಾರೆ. 22,45,780 ಎಷ್ಟೋ ಫಲಾನುಭವಿಗಳಿಗೆ ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ 5 ಕೆಜಿ ಅಕ್ಕಿ ಮತ್ತು 5 ಕೆಜಿ ರೂಪದಲ್ಲಿ ದುಡ್ಡನ್ನ ಕೊಡ್ತೇವೆ ಅಂತಲೂ ಕೂಡ ಹೇಳಿದ್ದಾರೆ. ಈಗ ಮತ್ತೆ 10 ಕೆಜಿ ಅಕ್ಕಿ ಇರೋದು ನಿಮ್ಮ ಕಣ್ಣೆದುರಿಗೆ ಇದೆ. ಮುಂದಿನ ದಿನಗಳಲ್ಲಿ ಇಂದಿರಾ ರಾಕೆಟ್ನಲ್ಲಿ ಅಡಿಯಲ್ಲಿ ಸಮರ್ಪಕವಾಗಿ ಎಲ್ಲರ ಮನೆಗಳಲ್ಲೂ ಇಂದಿರಾ ಕಿಟ್ ಕೊಡುವ ಯೋಜನೆ ಇದೆ ಮತ್ತು ಜನವರಿ 24ರಿಂದ ಮೇ 25 ಇಲ್ಲಿಯವರೆಗೂ 693 ಜನ ಫಲಾನುಭವಿಗಳಾದ ಪದವಿ ವಿದ್ಯಾರ್ಥಿಗಳಿಗೆ ಓದಲು ಅನುಕೂಲವಾಗಲಿ ಅಂತ ಯುವ ನಿಧಿ ನೀಡಿದೆ ಸರ್ಕಾರ. 2020ರಿಂದ 2025ರವರೆಗೆ 1,25,37,000 ಹಣವನ್ನು ಪದವೀಧರರಿಗೆ ನೀಡಿದೆ. ಮತ್ತೆ ಅವರವರ ಖಾತೆಗಳಿಗೆ ಜಮೆ ಮಾಡಲಾಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ನೇತೃತ್ವದ ಸರ್ಕಾರದ ವಿವಿಧ ಯೋಜನೆಗಳ ಸದುಪಯೋಗ ಮಾಡಿಕೊಳ್ಳಬೇಕು ಅಂತಲೂ ಕೂಡ ಈ ಸಂದರ್ಭದಲ್ಲಿ ಮನವಿ ಮಾಡಿದ್ರು. ಈ ಸಂದರ್ಭದಲ್ಲಿ ಗ್ಯಾರಂಟಿ ಯೋಜನೆಯ ಸದಸ್ಯರು ಹಾಗೂ ಮುಖಂಡರು ಯತೀಶ್, ಗೋಪಿ, ರಾಜಣ್ಣ, ಶಾಂತಕುಮಾರ್, ವತ್ಸಲ ಉಪಸ್ಥಿತರಿದ್ದರು. ನಮ್ಮ ತಾಲೂಕಿಗೆ ಗೃಹಲಕ್ಷ್ಮಿ ಹಣ ನಮ್ಮ ಸರ್ಕಾರದಿಂದ ಸಿದ್ದರಾಮಯ್ಯ, ಅದರಲ್ಲೂ ಸಿದ್ದರಾಮಯ್ಯ ಮತ್ತೆ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರದಿಂದ ಬಡವರಿಗೆ ನಮ್ಮ ತಾಲೂಕಿಗೆ ಇದುವರೆಗೂ 2,000 BPL ಕಾರ್ಡ್ಗಳಿಗೆ ತಲುಪಿಸಿರುವ ಹಣ 246,83,00,000 ಅವ್ರ ಅಕೌಂಟಿಗೆ ಜಮಾ ಮಾಡಿದ್ವಿ. ಅಂಕಿಅಂಶ ಪ್ರಕಾರ ಇದುವರೆಗೂ ಜಮಾ ಇದೆ, ಯಾವುದೂ ಸಮಸ್ಯೆ ಇಲ್ಲ, ಅವ್ರಿಗೆ ಜಮಾ ಆಗಿದೆ. ಅಲ್ಲಿಗೆ ಫಲಾನುಭವಿಗಳ ಸಂಖ್ಯೆ ಅಂದರೆ 61,649 ಜನ ಫಲಾನುಭವಿಗಳು ಇದನ್ನ ಸದುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ ನಮ್ಮ ತಾಲೂಕಿನಲ್ಲಿ BPL ಕಾರ್ಡ್.
ಇದಕ್ಕೆ ನಮಗೆ ಖುಷಿ ಆಗ್ತದೆ. ಬಡವರ ಮಕ್ಕಳಿಗೆ ನೇರವಾಗಿ ನಮ್ಮ ಸರ್ಕಾರ ಅವರಿಗೆ ಹಣ ಜಮಾ ಮಾಡ್ತದೆ. ನೆಕ್ಸ್ಟು ಗೃಹಲಕ್ಷ್ಮಿ, ಇದು ಯಾವುದು ಗೃಹ ಜ್ಯೋತಿದೇನು ಸಮಸ್ಯೆ ಇಲ್ಲ. ಯಾರು 200 ಯೂನಿಟ್ ಒಳಗಡೆ ಏನು ಕರೆಂಟನ್ನು ಉಪಯೋಗಿಸಿದ್ರೆ ಅವರಿಗೆಲ್ಲ 0 ಬಿಲ್ ಬರ್ತದೆ. ಅವ್ರದ್ದು ಏನು ಸಮಸ್ಯೆ ಇಲ್ಲ. ಅವರು ಸಂಬಂಧಪಟ್ಟ ಇಲಾಖೆಯವರು ಬಂದಿರಲಿಲ್ಲ, ಅವರಿಗೆ ಬೇಜವಾಬ್ದಾರಿ ಥರ ಬಂದಿರೋದ್ರಿಂದ ಅವರಿಗೆ ಎಚ್ಚರಿಕೆಯಾಗಿ ನೋಟಿಸ್ ಕೊಡೋಕ್ಕೆ ಸಂಬಂಧಪಟ್ಟ ಇಲಾಖೆಯವರಿಗೆ ಹೇಳಿದ್ರು. ನಮ್ಮ ಸಾಹೇಬರು ಅದನ್ನು ಯುವ ಸಾಹೇಬರು ಅದನ್ನು ನೋಟಿಸ್ ಕೊಡ್ತಾರೆ. KSRTCದು ನಮ್ಮ ಡಿಪೋಗೆ ಸಂಬಂಧಪಟ್ಟಂಗೆ, ನಮ್ಮದು ತುಮಕೂರು ಡಿಪೋ ಘಟಕ 1. ಇಡೀ ಜಿಲ್ಲೆಯಲ್ಲಿ ನಮಗೆ 453 ಕೋಟಿ ಅಷ್ಟು ಜನ ಅದನ್ನ ಸದುಪಯೋಗ ಪಡಿಸ್ಕೊಂತ ಇದ್ದಾರೆ. ಏನಿಲ್ಲ ಬಸ್ನ ಅದನ್ನೆಲ್ಲ ಜನಗಳು ನಿಮ್ಮ ಪತ್ರಿಕಾ ಮುಖೇನ ನಾನು ಎಲ್ಲ ಜನಗಳಿಗೆ ಕಳಕಳಿ ಮಾಡಿ, ಇದರಲ್ಲೇನು BPL ಕಾರ್ಡ್ ಇಲ್ಲ, ಎಂಥದ್ದು ಇಲ್ಲ. ಕರ್ನಾಟಕ ರಾಜ್ಯದ ಮಹಿಳೆಯರಿಗೆ ಆಧಾರ್ ಕಾರ್ಡ್ ಅಥವಾ ಅವ್ರಿಗೆ ID ಕಾರ್ಡ್ ಯಾವುದೇ ಇದ್ರು ಸಹ ಮೊಬೈಲಲ್ಲಿ ತಗೊಂಡೋಗಿಲ್ಲ. ಯಾಕೆ ತಗೊಂಡೋಗಿಲ್ಲ ಅಂದರೆ ಮೊಬೈಲ್ ಆಫ್ ಆಗಿರ್ತದೆ, ಅಲ್ಲಿ ಬ್ಲರ್ ಆಗ್ತದೆ, ಅದು ನೋಡೋ ಪೇಷನ್ಸ್ ಇರಲ್ಲ. ಹಂಗಾಗಿ ಕೈಲಿ ನೀವು ಆಧಾರ್ ಕಾರ್ಡು, DL ಅಥವಾ ಇನ್ನೊಂದು ಮತ್ತೊಂದು ID ಪ್ರೂಫ್ ಏನೇ ಇರಲಿ, ವೋಟರ್ IDನೇ ಇರಲಿ, ಅದನ್ನು ತಗೊಂಡೋಗಿ ಬಸ್ನಲ್ಲಿ ತೋರಿಸಿದ್ರೆ ನಿಮಗೆ ಸುಗಮವಾದ ಪ್ರಯಾಣ ಮಾಡೋದಕ್ಕೆ ಅವರು ಸಂಬಂಧಪಟ್ಟ ಇಲಾಖೆಯವರು ಅನುವು ಮಾಡಿಕೊಡ್ತಾರೆ. ಅದ್ರದ್ದೇ ಸಮಸ್ಯೆ ಇಲ್ಲ. ಅದನ್ನು ಎಲ್ಲ ಮಹಿಳಾ ಮಣಿಗಳು ಅದನ್ನು ಕ್ಲೀನಾಗಿ ಸದುಪಯೋಗಪಡಿಸ್ಕೊಂಡು ಸುಮಾರು ಇದು ಶಕ್ತಿ ಯೋಜನೆಯಿಂದ ಸುಮಾರು ಇಲಾಖೆಗಳಿಗೆ ಲಾಭ ಬರ್ತಾ ಇದೆ. ಉದಾಹರಣೆ ಪ್ರವಾಸೋದ್ಯಮ ಇಲಾಖೆ ಹಿಂದೆಂದೂ ಕಾಣದಂಥ ಉತ್ತಮವಾದಂಥ ಆದಾಯವನ್ನು ಗಳಿಸಿದೆ. ಪ್ರವಾಸೋದ್ಯಮ ಇಲಾಖೆಯಿಂದ ಹಲವಾರು ದೇವಸ್ಥಾನಗಳಿಗೆ ಮಹಿಳೆಯರು ಮನೆ ಬಿಟ್ಟು 4 ಗೋಡೆ ಒಳಗೆ ಇರೋರು ಅವರು ಇವತ್ತು ಅವರೇ ಶಕ್ತಿ ಯೋಜನೆ ಮುಖೇನ ಸ್ವತಂತ್ರ ಬಂದ ಅಕ್ಕಿ ಥರ ಅವರು ಎಲ್ಲ ಕಡೆ ಸ್ವತಂತ್ರವಾಗಿ ಎಲ್ಲ ದೇವಸ್ಥಾನಗಳು, ಪ್ರವಾಸಿ ತಾಣಗಳಿಗೆ ಭೇಟಿ ಕೊಟ್ಟು ಅವರು ಸ್ವತಂತ್ರವಾಗಿ ಬದುಕೋದಕ್ಕೆ ನಮ್ಮ ಸರ್ಕಾರ ಮಹಿಳೆಯರಿಗೆ ಹೆಚ್ಚಿನ ಶಕ್ತಿಯನ್ನು ಈ ಮುಖೇನ ಶಕ್ತಿ ಯೋಜನೆ ಮುಖೇನ ಅವರಿಗೆ ಅನುವು ಮಾಡಿಕೊಟ್ಟಿದೆ. ಆಹಾರ ಇಲಾಖೆಯಲ್ಲಿ ನಮ್ಮದು ಪಡಿತರ ಚೀಟಿ ಸಂಖ್ಯೆ ಇರೋದು 69,400 BPL ಕಾರ್ಡ್ ಹೋದ್ರು. ಅಷ್ಟು ಜನಗಳು ಸಹ ಇಲ್ಲಿವರೆಗೆ 22,45,780 ಇಷ್ಟು ಫಲಾನುಭವಿಗಳು ಸಹ ಅನ್ನಭಾಗ್ಯ ಯೋಜನೆಯಡಿ ಅವರು ಇಷ್ಟು ದಿನ ಏನು 5 kg ಅಕ್ಕಿ ತಂದಿದ್ರು, ಇನ್ನು 5 kgಗೆ ಸರ್ಕಾರ ಹಣದ ರೂಪದಲ್ಲಿ ಅವರಿಗೆ ಸಹಾಯಧನ ಕೊಡ್ತಾ ಇತ್ತು. ಏನು ನುಡಿದಂತೆ ಹೇಳ್ತಿದ್ದೀವಿ ನಾವು 10 kg ಅಕ್ಕಿ ಕೇಂದ್ರ ಸರ್ಕಾರ ಕೊಡಲಿಲ್ಲ, ನಮಗೆ ದುಡ್ಡು ಕೊಡ್ತೀವಿ ಅಂದರೂ ಸಹ ಕೇಂದ್ರ ಸರ್ಕಾರ ಅಕ್ಕಿ ಕೊಡಲಿಲ್ಲ. ಹಂಗಾಗಿ 5 kg ಅಕ್ಕಿ ಬದಲಿಗೆ 5 kg ದುಡ್ಡನ್ನು ಕೊಡ್ತಾ ಇತ್ತು. ನಂತರ ಈಗ 1 ತಿಂಗಳದ್ದು ಮಾತ್ರ ಇನ್ನು ಜಮಾ ಆಗಬೇಕಾಗಿದೆ, ಅದು ಡೆಬಿಟ್ ಆಗಬೇಕಾಗಿದೆ 5 kg ದುಡ್ಡು. ಮಿಕ್ಕಿತಿ ಈಗ 10 kg ಅಕ್ಕಿನ ಸಮರ್ಪಕವಾಗಿ ಕೊಡ್ತಾ ಇದೆ. ನೀವೇ ನೋಡ್ತಾ ಇದ್ದೀರಿ ಎಲ್ಲರೂ ಅಕ್ಕಿ ಸಮರ್ಪಕವಾಗಿ 10 kg ಕೊಡ್ತಾ ಇದೆ. ಮುಂದಿನ ದಿವಸದಲ್ಲಿ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದಂಥ ಇಂದಿರಾ ಕಿಟ್ ಅದನ್ನು ಇಷ್ಟರಲ್ಲೇ ಮುಂದಿನ ತಿಂಗಳೊಳಗಡೆ ಅದನ್ನು CM ಮತ್ತು DCM ಮತ್ತು ಆಹಾರ ಇಲಾಖೆಯ ಸಚಿವರು, ಸರ್ಕಾರದ ಎಲ್ಲ ಸಚಿವರು ಸೇರಿ ಅದನ್ನು ಲಾಂಚ್ ಮಾಡ್ತಾರೆ. ಇಂದಿರಾ ಕಿಟ್ ಅಂದರೆ ಸಮರ್ಪಕವಾಗಿ ಎಲ್ಲರಿಗೂ ಒಂದು ಮನೆಗೆ ಏನು ರೇಷನ್ ಬೇಕು ಅದನ್ನೆಲ್ಲ ಸಮರ್ಪಕವಾಗಿ ಇಂದಿರಾ ಕಿಟ್ ಅಂತ ಹೇಳಿ ಇಂದಿರಾ ಗಾಂಧಿ ಹೆಸರಿನಲ್ಲಿ ಅದನ್ನು ಕೊಡೋಂಥ ಕೆಲಸವನ್ನು ಮುಂದಿನ ದಿನದಲ್ಲಿ ಮಾಡ್ತಾರೆ. ಹಂಗಾಗಿ ಎಲ್ಲರಿಗೂ ಅದು ಸದುಪಯೋಗ ಆಗುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಅಭಿಲಾಷೆ. ನೆಕ್ಸ್ಟ್ ಯುವ ನಿಧಿ. ಜನವರಿ 24ರಿಂದ ಮೇ 25 ಇಲ್ಲಿವರೆಗೂ ಸಹ 693 ಜನ ಫಲಾನುಭವಿಗಳು, 693 ಜನ ಅಂದರೆ ಪದವಿ ಮತ್ತು ಡಿಪ್ಲೊಮೊ ಓದಿರೋಂಥ ವಿದ್ಯಾರ್ಥಿಗಳಿಗೆ ಮುಂದಿನ ವಿದ್ಯಾಭ್ಯಾಸಕ್ಕೆ ಅವ್ರಿಗೆ ಅನುಕೂಲ ಆಗಲಿ, ಅವ್ರಿಗೆ ಗೌರ್ಮೆಂಟ್ ಜಾಬ್ ಆಗೋ ತನಕ ಅವ್ರಿಗೆ ಒಂದು 3 ತಿಂಗಳು 4 ತಿಂಗಳು ಅವ್ರಿಗೆ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ಸರ್ಕಾರ ಯುವಕ ಮಿತ್ರರಿಗೆ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ನಮ್ಮ ಸಿದ್ದರಾಮಣ್ಣ ಮತ್ತು DK ಶಿವಕುಮಾರ್ ನೇತೃತ್ವದ ಸರ್ಕಾರ ಇದನ್ನು ಅನುಷ್ಠಾನಗೊಳಿಸಿತ್ತು. ಅದು ಯಶಸ್ವಿಯಾಗಿ ಕಾರ್ಯ ನಿರ್ವಹಿಸ್ತಾರೆ. 693 ಜನ ನಮ್ಮ ಗುಬ್ಬಿ ತಾಲೂಕಿನ ಯುವಕರು ಅದನ್ನು ಸದುಪಯೋಗಪಡಿಸ್ಕೊಂತಿದ್ದಾರೆ. ಇಲ್ಲಿವರೆಗೂ ಸಹ ಜನವರಿ 2024ರಿಂದ 25ವರೆಗೆ 1,25,37,000 ದುಡ್ಡನ್ನು ಆ ವಿದ್ಯಾರ್ಥಿನಿಯರಿಗೆ ಅಂದರೆ ಪದವೀಧರರು ಮತ್ತು ಡಿಪ್ಲೊಮಾ ಓದಿದಂಥ ವಿದ್ಯಾರ್ಥಿನಿಯರಿಗೆ ನಮ್ಮ ಸರ್ಕಾರ ನಮ್ಮ ಗುಬ್ಬಿ ತಾಲೂಕಿಗೆ 1,25,37,000 ಅಮೌಂಟನ್ನು ಅವರ ಅಕೌಂಟಿಗೆ ಜಮಾ ಮಾಡಿದೆ. ಇಷ್ಟು ನಮ್ಮ ಪಂಚ ಗ್ಯಾರಂಟಿಯ
ಇದು ನಾವೇನು ನುಡಿದಂತೆ ನಡೆದಿದ್ದೇವೆ. ನುಡಿದಂತೆ ನಡೆದ ಸರ್ಕಾರ ಈ ದೇಶದಲ್ಲಿ ಯಾವ್ದಾರ ಇದೆ ಅಂದರೆ ಅದು ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಣ್ಣ ಮತ್ತು DK ಶಿವಕುಮಾರ್ ನೇತೃತ್ವದ ಕರ್ನಾಟಕ ಸರ್ಕಾರ ಇವತ್ತು ನುಡಿದಂತೆ ನಡೆದಿದೆ. ಈ ದೇಶಕ್ಕೆ ಮಾದರಿಯಾದ ಒಂದು ಸರ್ಕಾರವನ್ನು ನಾವು ಕೊಡ್ತಾ ಇದ್ದೇವೆ. ಮುಂದಿನ ದಿವಸದಲ್ಲಿ ಎಲ್ಲರೂ ಸಹ ಬಡವರು, ದೀನ ದಲಿತರು, ಹಿಂದುಳಿದ ವರ್ಗದವರು ಈ ಸರ್ಕಾರದ ಯೋಜನೆಗಳನ್ನು ನೀವು ಅನುಭವಿಸ್ಬೇಕು ಅಂತ ಹೇಳ್ಬಿಟ್ಟು ಸದುಪಯೋಗ ಪಡಿಸ್ಕೊಬೇಕು ಅಂತ ಹೇಳಿ ಈ ಮುಖೇನ ನಿಮ್ಮನ್ನು ಕೇಳಬೇಕು. ಏನು ಮೋಜು ಮಸ್ತಿ ಹೇಳ್ತಾರ ಸರ್ ಬಿಜೆಪಿ ಮುಖಂಡರು ದಿಲೀಪ್ ಕುಮಾರ್ ಹೇಳಿದ್ದಾರೆ. ದಿಲೀಪ್ ಕುಮಾರ್ ಅವರಿಗೆ ಈ ಮುಖೇನ ಇಷ್ಟೇ ಹೇಳೋದು, ನಾವು ಪ್ರತಿ ಸಭೆ ಕರೆದವ್ರಿಗೂ ಸಹ ದಿಲೀಪ್ ಅವರಿಗೆ ಸುಮಾರು ಸರಿ ಹೇಳಿದ್ವಿ, ನಿನ್ನ ಹೋರಾಟ ನೀನು ಮಾಡು, ನಾವು ಅದಕ್ಕೆ ನಿನಗೆ ಕೃತಜ್ಞರಾಗಿರ್ತೇವೆ. ನೀನು ಹೋರಾಟ ಮಾಡ್ತಾ ಇದೆಯಾ ಮಾಡು. ಲಿಂಕ್ ಕೆನಲ್ ಎಲ್ಲರಿಗೂ ಅನುಕೂಲ, ನನಗೂ ಅನುಕೂಲ, ನಿಮಗೂ ಅನುಕೂಲ, ಈ ಜಿಲ್ಲೆಯವ್ರಿಗೆ ಎಲ್ಲರಿಗೂ ಅನುಕೂಲ. ನಾವು ಅದಕ್ಕೆ ಸಪೋರ್ಟ್ ಕೊಟ್ಟಿದ್ದೀವಿ. ಲಿಂಕ್ ಕೆನಲ್ಗೆ ನಮ್ಮ ಶಾಸಕರ ಅಭಿಮಾನಿಗಳು, ನಮ್ಮ ಪಕ್ಷದ ಅಭಿಮಾನಿಗಳು ಸಹ ಲಿಂಕ್ ಕೆನಲ್ಗೆ ಹೋಗೋದಕ್ಕೆ ನಾವು ಪ್ರತಿಯೊಬ್ಬರಿಗೂ ಹೇಳಿ, ನಮ್ಮ ಏನು ಹೋಗಿದ್ರು ಅವ್ರಿಗೂ ಸಹ ಕೇಸ್ ಆಗಿದೆ. ನಮ್ಮ ಕಾಂಗ್ರೆಸ್ ಪಕ್ಷದವ್ರಿಗೂ ಕೇಸ್ ಆಗಿದೆ, ವಾಸಣ್ಣ ಅಭಿಮಾನಿಗಳಿಗೂ ಕೇಸ್ ಆಗಿದೆ. ಅದು ಫಸ್ಟು ಅವರಿಗೆ ಮನವರಿಕೆ ಮಾಡ್ಕೋಬೇಕು. ಆಮೇಲೆ ನಮ್ಮ ಶಾಸಕರು ಮೋಜು ಮಸ್ತು ಮಾಡೋದಕ್ಕೆ ಅಮೆರಿಕಕ್ಕೆ ಹೋಗಿದ್ದಾರೆ ಅಂತಂದರೆ, ದಿಲೀಪ್ ಅವರು ನಮ್ಮ ಒಕ್ಕಲಿಗ ಸಮಾಜದ ವಿರೋಧಿಗಳು. ಯಾವ ಥರ ವಿರೋಧಿಗಳು ಅಂದರೆ, ನಮ್ಮ ಆದಿಚುಂಚನಗಿರಿ ಶ್ರೀ 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 ನಿರ್ಮಲಾನಂದನಾಥ ಸ್ವಾಮೀಜಿಯವರು ಅಮೇರಿಕದ ಕ್ಯಾಲಿಫೋರ್ನಿಯಾದಲ್ಲಿ ವಿಶ್ವ ಒಕ್ಕಲಿಗ ಸಮ್ಮೇಳನವನ್ನು ಹಮ್ಮಿಕೊಂಡಿದ್ರು. ಅದಕ್ಕೆ ಇಡೀ ರಾಜ್ಯದ ಒಕ್ಕಲಿಗ ನಾಯಕರೆಲ್ಲ ಅಲ್ಲಿಗೆ ಹೋಗಿದ್ರು, ಆ ಒಕ್ಕಲಿಗ ವಿಶ್ವ ಒಕ್ಕಲಿಗ ಸಮ್ಮೇಳನದಕ್ಕೆ. ಅದಕ್ಕೆ ಅವರಿಗೆ ತಡ್ಕೊಳಕ್ಕಾಗ್ತಾ ಇಲ್ಲ, ಯಾರಿಗೆ? ದಿಲೀಪ್ ಅವರಿಗೆ. ಏನಕ್ಕೆ? ನಮ್ಮ ಒಕ್ಕಲಿಗರ ಜನ ಕಂಡುಬಿಟ್ರೆ ಅಪ್ಪಕ್ಕೆ ಆಗಲ್ಲ, ಹಂಗಾಗಿ ತಡ್ಕೊಳಕ್ಕಾಗ್ತಾ ಇಲ್ಲ. ಯಾಕೆ? ನಮ್ಮ ಜನಾಂಗದ ಕಾರ್ಯಕ್ರಮಕ್ಕೆ ಹೋಗ್ಬಾರ್ದ? ಇದು ಮುಂಚೆನೇ ಒಂದು ತಿಂಗಳು 2 ತಿಂಗಳು ಮುಂಚೆನೇ ಇದು ಫಿಕ್ಸ್ ಆಗಿದ್ದಂಥ ಒಂದು ಕಾರ್ಯಕ್ರಮ. ಈ ಡೇಟ್ ಗೊತ್ತಿದ್ರೆ ನಾವು ಹೋಗ್ತಿರ್ಲೇ ಇಲ್ಲ. 2 ತಿಂಗಳು ಮುಂಚೆಗೆ ವೀಸಾ ಗೀಸಾ ಎಲ್ಲ ರೆಡಿ ಆಗಿತ್ತು, ಪ್ರಿಪ್ರೇಷನ್ ಆಗಿತ್ತು. ಹಂಗಾಗಿ ಅವ್ರಿಗೆ ಯಾವ ನೈತಿಕತೆ ಇದೆ? ನಾನು ದಿಲೀಪ್ ಅವ್ರಿಗೆ ಇಷ್ಟೇ ಕೇಳಿದೆ, ನೀನು ಒಬ್ಬ ಈ ತಾಲೂಕಿನ ಮಾಜಿ MLA ಮೊಮ್ಮಗ ಶ್ರೀಯುತ ಚಿಕ್ಕೇಗೌಡರು. ಆ ಚಿಕ್ಕೇಗೌಡರು ಅನ್ನ ಮಾಜಿ MLAಗೆ ಒಂದು ಹೆಸರು ಬರಬೇಕು ಅಂದರೆ ನಿನ್ನ ನಾಲಿಗೆಯನ್ನು ತೊಳ್ಕೊಂಡು ಮಾತಾಡಬೇಕು. ನಿನ್ನ ನಾಲಿಗೆ ವಲಸೆ ದೊರಕುತ್ತದೆ, ತಿಳ್ಕೊಂಡು ಮಾತಾಡು ಫಸ್ಟು. ಶಾಸಕರು ಏನು ಹೋಗಿದ್ರು ಅಮೇರಿಕಕ್ಕೆ? ಆಮೇಲೆ ಇನ್ನೊಂದು ಹೇಳ್ತಾನೆ, ಅಯ್ಯಪ್ಪ ಕಂಟ್ರಾಕ್ಟಿಂದ ಹಣ ಸಂದಾಯ ಮಾಡಿ ಕಂಟ್ರಾಕ್ಟ್ ಕಿಡ್ನಾಪ್ ಮಾಡಿಬಿಟ್ಟಾರೆ. ಎಲ್ಲ ಸಾಮಾಜಿಕ ಜಾಲತಾಣದಲ್ಲೇ ಸ್ವಾಮೀಜಿ ಜೊತೆ ಇರೋಂಥದ್ದು. ಹಂಗಾದರೆ ಇವ್ರ ಪಕ್ಷದಲ್ಲೇ ಹೋಗಿದ್ರು ಡಾಕ್ಟರ್ ಅಶ್ವಥ್ ನಾರಾಯಣ ಅವರು, ಇವರು NDA ಮೈತ್ರಿಕೂಟದ ಮಂಜುನಾಥ್ ಹೋಗಿದ್ರು, ಸೋಮಶೇಖರ್ SD ಸೋಮಶೇಖರ್ ಹೋಗಿದ್ರು, ಒಕ್ಕಲಿಗ ರಾಜ್ಯ ಮಟ್ಟದ ಅಧ್ಯಕ್ಷರು ಹೋಗಿದ್ರು, ಬೆಮ್ಮೇಲ್ ಕಾಂತಣ್ಣ ಹೋಗಿದ್ರು. ಇವ್ರನ್ನೆಲ್ಲ ಕಿಡ್ನಾಪ್ ಮಾಡಿಬಿಟ್ಟಿದ್ರಾ ಕಂಟ್ರಾಕ್ಟು? ಯಾವ ನೈತಿಕತೆಯಿಂದ ನೀನು ಮಾತಾಡ್ತೀಯಾ? ನಿನ್ಗಿಷ್ಟೇ, ನಾನು ಪ್ರತಿ ಪ್ರೆಸ್ ಮೀಟಲ್ಲೂ ಇಷ್ಟೇ ಹೇಳೋದು, ನಿನ್ನ ದಿಲೀಪ ಅನ್ನೋ ಹೆಸರನ್ನ ಈ ತಾಲೂಕಿನ ಜನ ಮರೆತು ಬಿಡ್ತಾರೆ ಅಂತ ಹೇಳ್ಬಿಟ್ಟು ಅವಾಗ ನೀನು ಹುಚ್ಚಿನ ಥರ ಮಾತಾಡ್ತೀಯ. ನೀನು ಇದೇ ಥರ ಹುಚ್ಚಿನ ಥರ ಮಾತಾಡಿದ್ರೆ ನಾವು ನಿನ್ನ ಹುಚ್ಚಾಸ್ಪತ್ರೆಗೆ ಸೇರಿಸಬೇಕಾದಂಥ ಒಂದು ಸಂದರ್ಭ ಬರ್ತದೆ. ನಿನಗೆ ಗೊತ್ತಿದೆ, ಇದೇ ವಾಸಣ್ಣ ಚೋಳೂರು ಸ್ಟೇಷನಿಂದ ಬಿಡಿಸ್ಕೊಂಬಂದಿರೋದು. ಬರೀ ಅಂಡರ್ವೇರಲ್ಲಿ ಕೂತಿದ್ದೆ, ನಾನು ಹೇಳಿದ್ದಲ್ಲ, ನೀನೇ ಹೇಳ್ಕೊಂಡಿದ್ದೀಯಾ ವಾಸಣ್ಣ ನಾನು ಬಿಡಿಸ್ಕೊಂಬಂದು ಅಂತ ಅಲ್ವೇನಪ್ಪ? ವಾಸಣ್ಣ ಅವತ್ತು ನನಗೆ ಸಹಾಯ ಮಾಡಿದ್ರೆ ನಾನು ಜೈಲು ಪಾಲಾಗ್ತಿದ್ದೆ ಅಂತ ಹೇಳಿದೀಯಾ? ಆ ಕೃತಜ್ಞತೆನಾರು ಇರ್ಬೇಕಲ್ವ? ನೀನು ಹೋರಾಟ ಮಾಡು. ನಿನ್ನ ಹೋರಾಟ ಏನಿದ್ರು ಹೇಮಾವತಿ ಲಿಂಕು ಅದು ಇದು ಇರಬೇಕಷ್ಟೇ. ನಿನಗಿನ್ನ ಜಾಸ್ತಿ ಹೋರಾಟ ನಾವು ಮಾಡ್ತಾ ಇದ್ದೀವಿ. ಸರ್ಕಾರದ ವಿರುದ್ಧ ಇವತ್ತು ಗಟ್ಟಿ ಧ್ವನಿಯಲ್ಲಿ ಮಾತಾಡೋರು ಅಂದರೆ SR ಶ್ರೀನಿವಾಸ್ ಮಾತ್ರ. ಸರ್ಕಾರದಲ್ಲಿ ಒಬ್ಬ ಪ್ರತಿನಿಧಿಯಾಗಿ, ಶಾಸಕರಾಗಿ, ಈ ತಾಲೂಕಿನ ಜನಪ್ರಿಯ ಶಾಸಕರಾಗಿ ಆ ಸರ್ಕಾರದ ವಿರುದ್ಧನೇ ಏನು ಲಿಂಕ್ ಕೆನಲ್ ವಿರುದ್ಧ ಮಾತಾಡೋರೆ. ಯಾವುದೇ ಕಾರಣಕ್ಕೂ ನಾನು ಇಲ್ಲಿಂದ ಚಾನಲ್ ಆಗೋದಕ್ಕೆ ಬಿಡೋದಿಲ್ಲ, ನಾನು ಇದಕ್ಕೆ ವಿರೋಧಿಸ್ತೀನಿ ಅಂತ ಮಾತಾಡೋರೆ ಅಂದರೆ ಯಾರು? ಶ್ರೀಯುತ SR ಶ್ರೀನಿವಾಸ್ ಅವರು ಮಾತ್ರ. ನಿಮ್ಮ ಸೋಮಣ್ಣವ್ರು ಏನು ಮಾತಾಡೋರೆ? ಅದನ್ನ ಹೇಳು ಮಿಸ್ಟರ್ ದಿಲೀಪ್ ಅವರೇ. ನಿಮ್ಮ ಸೋಮಣ್ಣವ್ರ ಹೇಳಿಕೆಗೆ ಹಾಕೊಂಡು ಉತ್ತರ ಕೊಡೋ ನೀನು ಗಂಡಸಾದ್ರೆ. ಯಾಕೆ ಸೋಮಣ್ಣವ್ರಿಗೆ ಮಾತ್ರ ಹೇಳೋಕ್ಕಾಗಲ್ಲ? ಯಾಕೆ? ಮುಂದಿನ ದಿವಸದಲ್ಲಿ ನನಗೆ ಟಿಕೆಟ್ ತಪ್ಪಿಸ್ತಾರೆ ಅಂತ. 100% ಟಿಕೆಟ್ ಸಿಗಲ್ಲ ನಿಮಗೆ, ಇನ್ನೊಬ್ರಿಗೂ ಸಿಗಲ್ಲ. ಹೊಸಬ್ರು ಗ್ಯಾರಂಟಿ ಕ್ಯಾಂಡಿಡೇಟ್ ಆಗ್ತಾರೆ. ನೀವು ತುಮಕೂರು ನೋಡ್ಕೊಳ್ಳೋದು ಕಾಲೇ ಎಲ್ಲ ಅಲ್ಲಾಲೆ ಏನೇನು ಬೇಕು ಅದನ್ನು ಮಾಡ್ತಾ ಇದೆ. ತುಮಕೂರು ಕಾಂಗ್ರೆಸ್ಸಿನಲ್ಲಿ ಇರಬೇಕು ಅಂತ ಅದು ಬೇರೆ ವಿಚಾರ. ನೀವು ಸೋಮಣ್ಣವ್ರನ್ನ ಕೇಳದೆ ಆದರೆ ನಿನಗೆ ಬಸ್ ಸ್ಟ್ಯಾಂಡಲ್ಲಿ ನಿಲ್ಲಿಸ್ಬಿಟ್ಟು ಪಟಾಕಿ ಹೊಡೆದು ದಪ್ಪದ ಹಾರ ಹಾಕ್ತೀನಿ ನಾನು. ಏನು ಕೇಳಬೇಕು? ಸೋಮಣ್ಣವ್ರು ಏನು ಹೇಳಿದ್ರು? ಮಾಗಡಿ ಬೇರೆ ಅಲ್ಲ, ತುಮಕೂರು ಜಿಲ್ಲೆ ಬೇರೆ ಅಲ್ಲ. ಮಾಗಡಿ ತುಮಕೂರು ಇಂಡಿಯಾ ಪಾಕಿಸ್ತಾನ ಅಲ್ಲ. ಅವ್ರ ಪಾಲಿನ ನೀರನ್ನು ಕೇಳ್ತಾರೆ, 3.5 TMC ನೀರನ್ನು.
ಕೊಡೋದಕ್ಕೆ ನಮ್ಮ ಅಭ್ಯಂತರ ಇಲ್ಲ ಅಂತ ಸೋಮಣ್ಣವ್ರು ಹೇಳೋರು ಅಲ್ವೇನಪ್ಪ. ಇದಕ್ಕೆ ನೀನೇನು ಉತ್ತರ ಕೊಡ್ತೀಯ ದಿಲೀಪ್ ಅವರೇ? ಇದು ನನ್ನ ಕ್ವಶನ್ ಮಾರ್ಕ್. ಇದಕ್ಕೆ ಉತ್ತರ ಕೊಡು, ಮುಂದಿನ ದಿವಸದಲ್ಲಿ ನಿನಗೆ ಇದು ಮಾಡ್ತೀವಿ. ಮತ್ತೆ ನೀನು ಶಾಸಕರ ಬಗ್ಗೆ ಮಾತಾಡ್ಬಾರ್ದು. ಶಾಸಕರು ನೂರಾರು ಅಲ್ಲಿ ಕರೆದಿರೋ ವಿಚಾರಣೆ ಬೇರೆ, ಯಾರು NDA ಮೈತ್ರಿಕೂಟದವರು ಕರೆದಿರೋ ವಿಚಾರಣೆ ಬೇರೆ. ಸಭೆಗೂ ಶಾಸಕರ ಬಗ್ಗೆ ಮಾತಾಡೋದಕ್ಕೂ ಸಂಬಂಧನೇ ಇಲ್ಲ. ಆದ್ರೂ ನೀನು ಮಾತಾಡ್ತೀಯ. BJಪಿಯವರು ಹೇಳ್ತಾರೆ ಆ ಸಭೆಯಿಂದ ಆಚೆಗೆ ಬಂದು ನಾವೆಲ್ಲರೂ ಸಿಕ್ಕಿದ್ರೆ ಅವನಿಗೆ ತಲೆ ಕೆಟ್ಟೋಯ್ತ್ರಿ ದಿಲೀಪ್ ಅವ್ರಿಗೆ ಹೆಂಗೆ ಮಾತಾಡ್ತಾರೆ, ನಾವು ಎಷ್ಟು ಸರಿ ಹೇಳನ್ರಿ ಮಾತಾಡಬೇಡ ಅಂತ. ಚಾನಲ್ ಬಗ್ಗೆ ಮಾತ್ರ ಮಾತಾಡಿ, ಬೇರೆ ಶಾಸಕರ ಬಗ್ಗೆ ಮಾತಾಡಬೇಡಿ ಅಂತ ಹೇಳ್ತೀವಿ ಅಂತ BJP ಲೀಡರ್ಗಳೇ, ಮಹಾನ್ ಲೀಡರ್ಗಳೇ ಹೇಳ್ತವ್ರೆ. ಅವ್ರಿಗೂ ಹೇಳಿದ್ರೆ ದಿಲೀಪ್ ಅವ್ರಿಗೆ ಮಾತಾಡಬೇಡಿ, ಚಾನಲ್ ಬಗ್ಗೆ ಮಾತಾಡಿ ಅಂತ. ಆದರೂ ಆ ಯಪ್ಪ ನಾಲ್ಗೆ ಸರಿ ಇಲ್ಲ, ಮಾತಾಡ್ತಾನೆ, ಹುಚ್ಚು ನಾಯಿ ಕಚ್ಚಿರ್ಬೇಕು ಅಂತ ನನ್ನ ಅನಿಸಿಕೆ. ಇವತ್ತು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆಯ ಒಂದು ಯೋಜನೆಗಳಲ್ಲಿ ಪಂಚ ಗ್ಯಾರಂಟಿ ಯೋಜನೆಯ ತಾಲೂಕು ಮಟ್ಟದ ಒಂದು KDP ಸಭೆಯನ್ನ ಹಮ್ಮಿಕೊಂಡಿದ್ದು ತಾಲೂಕು ಪಂಚಾಯತಿ ಸಭಾಂಗಣದಲ್ಲಿ. ಅದಕ್ಕೆ ಎಲ್ಲ ತಾಲೂಕು ಮಟ್ಟದ ಸರ್ಕಾರಿ ಅಧಿಕಾರಿಗಳು ಭಾಗವಹಿಸಿದ್ರು. ಅದರಲ್ಲಿ ಬೆಸ್ಕಾಂನವರು ನಿರ್ಲಕ್ಷ್ಯ ತೋರಿದ್ದಾರೆ. ಅವರಿಗೆ ನೋಟಿಸ್ ಕೊಡೋದಕ್ಕೆ ಈಗಾಗಲೇ ಕಾರ್ಯನಿರ್ವಹಣಾಧಿಕಾರಿಗೆ ನಾವು ಸೂಚನೆ ಕೊಟ್ಟಿದ್ದೇವೆ. ಮತ್ತು ಎಲ್ಲ ಸದಸ್ಯರುಗಳು ಸಹ ಬಂದಿದ್ದಾರೆ. ಈ ಒಂದು ಸಭೆಯಲ್ಲಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಚರ್ಚೆ ನಡೆದಿದೆ. ಗೃಹಲಕ್ಷ್ಮಿಯ ಹಣ ಮಂತ್ಲಿ 2,000 ಎಲ್ಲರಿಗೂ ತಲುಪ್ತಾ ಇದೆಯಾ ಅಥವಾ ತಡವಾಗಿ ತಲುಪ್ತಿದೆಯಾ? ಆಮೇಲೆ ಏನಾರು ಅಕೌಂಟ್ಗಳು ಪ್ರಾಬ್ಲಮ್ ಇದ್ರೆ, ಮತ್ತು ರೇಷನ್ ಕಾರ್ಡು, IT, GST ವ್ಯವಹಾರ ಪ್ರಾಬ್ಲಮ್ ಇದ್ರೆ ಅದ್ರ ಬಗ್ಗೆ ಏನೇನು ನಾವು ಮುಂದಿನ ದಿವಸದಲ್ಲಿ ಕ್ರಮ ತಗೊಬೇಕು. IT ಮತ್ತು GST ಅಧಿಕಾರಿಗಳು ಹೇಳಿದ್ರು ಸರ್ಕಾರದ ಲೆವೆಲ್ನಲ್ಲಿ ಅದು ಚರ್ಚೆ ಆಗಬೇಕು. 15 ವರ್ಷ 20 ವರ್ಷದಲ್ಲಿ IT GST ಮಾಡಿಸ್ಕೊಂಡವರು ಅವ್ರು ನಿಧನರಾದರೆ ಅವರ ಸದಸ್ಯರ ಕುಟುಂಬಕ್ಕೆ ಗೃಹಲಕ್ಷ್ಮಿ ಹಣ ಬರೋಲ್ಲ, ಡಿಲೀಟ್ ಆದರೂ ಬರೋಲ್ಲ ಅಂತಂದರು. ಅದಕ್ಕೆ ನಾವೆಲ್ಲ ಮಾಡ್ಕೊಡ್ಬೇಕು. ಅವ್ರು ಬಡವರು ಇರ್ತಾರೆ, ಅವ್ರು ಯಾರೋ ಅವ್ರ ತಾತ ಮುತ್ತಾತ್ಮ ಶ್ರೀಮಂತ ಇರ್ತಾರೆ, IT GST ಮಾಡಿಸ್ಕೊಂಡಿರ್ತಾರೆ. ಹಾಗಾಗಿ ಬರಬೇಕು ಅಂದಾಗ ಅದನ್ನು ಸರ್ಕಾರದ ಜೊತೆ ನಾವು ಜಿಲ್ಲಾ ಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ಮಾತಾಡ್ತೀವಿ ಅಂತ ಅಧಿಕಾರಿಗಳು ಹೇಳಿದ್ದಾರೆ. ನಂತರ ಈಗ ನಮಗೆ ಗೃಹಲಕ್ಷ್ಮಿ ಹಣ ಇಲ್ಲಿವರೆಗೂ ಜಮಾ ಆಗಿದೆ. ಬರ್ಬೇಕಾಗಿರೋದು ಪೆಂಡಿಂಗ್ ಇರೋದು ಫೆಬ್ರವರಿ, ಮಾರ್ಚ್ ಮತ್ತು ಜೂನ್ 3 ತಿಂಗಳು ಮಾತ್ರ ಬಂದಿಲ್ಲ. ಅದನ್ನು ಮುಂದಿನ ದಿವಸದಲ್ಲಿ ನಾವು KDP ಜಿಲ್ಲಾ ಕಮಿಟಿನಲ್ಲಿ KDP ಸಭೆಯಲ್ಲಿ ನಾನೇ ಪ್ರಸ್ತಾಪ ಮಾಡಿದೆ. ಅದನ್ನು ಮುಂದಿನ ದಿವಸದಲ್ಲಿ ಅದನ್ನು ನಾವು ನಿಮ್ಮ ಅಕೌಂಟಿಗೆ ಜಮಾ ಮಾಡೋದನ್ನು ಮಾಡ್ತೀವಿ ಅಂತ ಹೇಳಿ ಜಿಲ್ಲಾ ಅಧ್ಯಕ್ಷರು ಚಂದ್ರಶೇಖರ್ ಅವರು ಹೇಳಿದ್ದಾರೆ. ಅವ್ರ ಮೇಲೆ ನಮಗೆ ನಂಬಿಕೆ ಇದೆ. ಅವರು 3 ತಿಂಗಳು ಜಮಾ ಮಾಡಿಸ್ತಾರೆ. ಮತ್ತು ಇಲ್ಲಿವರೆಗೂ ಯಾವುದೂ ಗೃಹಲಕ್ಷ್ಮಿಗೆ ಸಂಬಂಧಪಟ್ಟಂಗೆ ಯಾವ ದೂರು ಯಾವ ಬಂದಿಲ್ಲ ನಮ್ಮಲ್ಲಿ. ಯಾವಾರ ಬಂದರೆ ನಾನೇ ಮತ್ತು ನಮ್ಮ ಸದಸ್ಯರುಗಳೇ ವಾಟ್ಸಪ್ಗೆ ರೇಷನ್ ಕಾರ್ಡ್ ನಂಬರ್ ತರಿಸ್ಕೊಂಡು ಅವ್ಗಳೇ ಸಹ ಅವರಿಗೆ ಸಂಬಂಧಪಟ್ಟ ಇಲಾಖೆಯವರಿಗೆ ಜೊತೆ ಚರ್ಚಿಸಿ ಅದೇನಾಗಿದೆ ಸಾಧಕ ಬಾಧಕ ಚರ್ಚೆ ಮಾಡಿ ಅವ್ರ ಅಕೌಂಟಿಗೆ ಹೋಗೋದಕ್ಕೆ ನಾವು ಸಹಾಯ ಮಾಡ್ತಾ ಇದ್ವಿ. ಯಾವುದೂ ಏನು ಸಮಸ್ಯೆ ಇಲ್ಲ ಇಡೀ ತಾಲೂಕಿನಲ್ಲಿ. ಇಲ್ಲಿವರೆಗೂ ಇಡೀ ತಾಲೂಕಿನಲ್ಲಿ